ಮತ್ತೆ ಭಿಕ್ಷಾಟನೆಗೆ ಇಳಿದಿದೆ ಪಾಕಿಸ್ತಾನ. ಇವತ್ತು 11,000 ಕೋಟಿಗಾಗಿ ಬೇಡಿಕೆ ಇಟ್ಟಿತ್ತು. ಈಗ ಭಾರತದೊಂದಿಗೆ ಯುದ್ಧದಿಂದ ಭಾರಿ ನಷ್ಟ ಉಂಟಾಗಿದೆ. ಇದ್ದಂಥ ಶಸ್ತ್ರಾಸ್ತ್ರಗಳನ್ನೆಲ್ಲ ಉಕ್ರೇನ್ಗೆ ಮಾರಿ ಗುಜರಿ ರೀತಿಯಲ್ಲಿ ದುಡ್ಡು ಮಾಡಿಕೊಂಡಿದೆ. ಅದೆಲ್ಲ ಮುಗಿದಿದೆ. ಪಾತಾಳಕ್ಕೆ ಕುಸಿದ ಪಾಕಿಸ್ತಾನದ ಷೇರು ಮಾರುಕಟ್ಟೆ. ಉದ್ವಿಗ್ನ ಸ್ಥಿತಿ ಸರಿಪಡಿಸಲು ಪಾಕ್ ಮೊರೆ ಹೋಗ್ತಾ ಇದೆ. ವಿವಿಧ ದೇಶಗಳಿಗೆ ಮೊರೆ ಹೋದ ಪಾಕಿಸ್ತಾನ. ಚೀನಾವಂತೂ ಸದ್ಯಕ್ಕೆ ಹೆಚ್ಚಿನ ದುಡ್ಡು ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಚೀನಾದ ಮರ್ಯಾದೆ ಮುರಾಬಟ್ಟೆಯಾಗಿದೆ. ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ ಡಕೋಟಾ ಅನ್ನೋದು ಜಗಜ್ಜಾಹೀರಾಗಿದೆ. ಅದುವೇ ಚೀನಾಗೆ ದೊಡ್ಡ ಮಟ್ಟದಲ್ಲಿ, ಚೀನಾ ಕೂಡ ಒಂದು 40 ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುತ್ತೆ. ಈಗ ಅಲ್ಲಿಂದ ಡಿಮಾಂಡ್ ಕಡಿಮೆ ಆಗುತ್ತೆ. ಆ ಲೆಕ್ಕದಲ್ಲಿ ನೋಡಿದ್ರೆ S-400ಗೆ ವಿಶ್ವದಾದ್ಯಂತ ಡಿಮಾಂಡ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇವತ್ತು S-400 ಮತ್ತು ರಫೇಲ್ ಇವೆರಡನ್ನು ಕೂಡ ಭಾರತದ ಸೈನ್ಯಕ್ಕೆ ಸೇರಿಸಿರುವಂತದ್ದು. ಮತ್ತು ಡ್ರೋನ್, ರಷ್ಯಾ ನಿರ್ಮಿತ S-400 ಮತ್ತು ಭಾರತ ಮತ್ತು ಇಸ್ರೇಲ್ ನಿರ್ಮಿತ ಡ್ರೋನ್, ಆಮೇಲೆ ಫ್ರಾನ್ಸ್ ರಫೇಲ್, ಇದೆಲ್ಲವೂ ಕೂಡ ಭಾರತಕ್ಕೆ ಅತಿ ದೊಡ್ಡ ಶಕ್ತಿಯನ್ನ ನೀಡಿದೆ, ಬಲವಾದ ಬಲವನ್ನು ನೀಡಿದೆ. ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಪೂಂಚ್ಗಳ ಕಡೆಗಳಲ್ಲಿ ಮಾಡಿತ್ತು. ಒಂದು ತರಚು ಗಾಯಗಳ ರೀತಿಯಲ್ಲಿ ದೊಡ್ಡ ಯುದ್ಧಗಳಾದಾಗ ಆ ಲೆಕ್ಕದಲ್ಲಿ ನೋಡಿದ್ರೆ. ಹಾಗಾಗಿ ನಮ್ಮ ಪ್ರತೀಕಾರ ಏನಪ್ಪಾ ಅಂತಂದ್ರೆ, ಪಹಲ್ಗಾಮಲ್ಲಿ 26 ಜನ ಮತ್ತು ಪೂಂಚ್ನಲ್ಲಿ 14 ಮಂದಿ ಮೃತಪಟ್ಟಿದ್ದಾರೆ. ಒಟ್ಟು 40 ಮಂದಿ. ಈಗಾಗಲೇ 106 ಭಯೋತ್ಪಾದಕರ ತಲೆಯನ್ನು ಚೆಂಡಾಡಲಾಗಿದೆ. ಅಜದ್ ಮಸೂರ್ ಸಹೋದರ ರೌಫ್ನ ತಲೆಯನ್ನು ಚೆಂಡಾಡಲಾಗಿದೆ. ಆತ ನಮಗೆ ಬೇಕಾಗಿದ್ದಂತ ಮೋಸ್ಟ್ ವಾಂಟೆಡ್ ಆಗಿದ್ದ ಮತ್ತು ಆತ ಜೈಷೆ ಮೊಹಮ್ಮದ್ ಕಮಾಂಡರ್ ಕೂಡ ಆಗಿದ್ದ. ಬಹುತೇಕ ಭಯೋತ್ಪಾದಕರ ಅಟ್ಟಹಾಸ. ಈ ಭಯೋತ್ಪಾದಕರಿಗೂ ಟೆರರಿಸ್ಟ್ಗಳಿಗೂ ಪಾಕಿಸ್ತಾನದ ಸೈನ್ಯಕ್ಕೂ ಯಾವ ರೀತಿಯ ಸಂಬಂಧ ಇದೆ ಅನ್ನೋದನ್ನ ನಾವು ಪದೇ ಪದೇ ನೋಡಿದ್ವಿ. ಮೊನ್ನೆ ಪಹಲ್ಗಾಮಲ್ಲೂ ಕೂಡ 4 ಜನ ಟೆರರಿಸ್ಟ್ಗಳ ಮುಂದೆ ಏನು ಅಟ್ಯಾಕ್ ಮಾಡಿದ್ರು, ಅವರು ಕೂಡ ಸೈನಿಕರೇ, ಪಾಕಿಸ್ತಾನಿ ಸೈನಿಕರೇ ಅನ್ನುವಂತ ಒಂದು ಸ್ಫೋಟಕ ಹೇಳಿಕೆಯನ್ನ ಸೇನಾಧಿಕಾರಿಯೊಬ್ಬರು ನೀಡ್ತಾ ಇದ್ರು. ಅಂದ್ರೆ ನೋಡಿ, ಸೈನ್ಯ ಅಟ್ಯಾಕ್ ಮಾಡ್ತು ಅಂತ ಹೇಳಕ್ ಬರಲ್ಲ. ಅಲ್ಲಿಯ ಜಮ್ಮು ಕಾಶ್ಮೀರದ ಪ್ರಜೆಗಳು ಕೋಪಗೊಂಡು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಪಾಕಿಸ್ತಾನ ಮಾಡಿದೆ ಅಂತ ಆಗೋದಿಲ್ಲ. ಜನಸಾಮಾನ್ಯರು ಮಾಡಿದ್ದಾರೆ, ಕೋಪಗೊಂಡಿದ್ದಾರೆ, ಅಲ್ಲಿಯ ಸಪರೇಟಿಸ್ಟ್ಗಳು ಮಾಡಿದ್ದಾರೆ. ಆ ತರ ಪೋಟ್ರೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಆ ತರ ದೂರದಿಂದ ಹೊಡಿಬೇಕು, ಮತ್ತೊಂದಾಗಿರಬೇಕು ಅಂತಂದ್ರೆ ಸೇನೆ ಅಥವಾ ಇಂಥ ಭಯೋತ್ಪಾದಕ ಸಂಘಟನೆ ಅವರಿಗೆ ಟ್ರೈನಿಂಗ್ ಕೊಟ್ಟಿರುತ್ತೆ ಅನ್ನೋದು ಅವರ ಆಂಬೋಣ. ಪಾಕಿಸ್ತಾನ ಭಿಕ್ಷೆ ಬೇಡೋ ಪರಿಸ್ಥಿತಿಯಲ್ಲಿದೆ. ಅದರಲ್ಲಿ ಹೊಸ ವಿಚಾರ ಏನಿಲ್ಲ. ವೀಕ್ಷಕರೇ, ನಿಮ್ಮ ಗಮನಕ್ಕೆ, ಈ ಆರ್ಥಿಕ ವ್ಯವಸ್ಥೆಯ ದೃಷ್ಟಿಯಲ್ಲಿ ಪಾಕಿಸ್ತಾನ 4ನೇ ರ್ಯಾಂಕ್ನಲ್ಲಿದೆ, ಭಾರತ ಕೂಡ 4ನೇ ರ್ಯಾಂಕ್. ಕನ್ಫ್ಯೂಸ್ ಆಗಬೇಡಿ. IMF ನಿಂದ ಅತಿ ಹೆಚ್ಚು ಸಾಲ ಪಡೆದ ದೇಶಗಳ ಪಟ್ಟಿಯಲ್ಲಿ ಪಾಕಿಸ್ತಾನ 4ನೇ ಸ್ಥಾನದಲ್ಲಿದೆ. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಸಾಲ ಮಾಡಿದ ದೇಶಗಳ ಪಟ್ಟಿಯಲ್ಲಿ ಪಾಕಿಸ್ತಾನಕ್ಕೆ 4th ರ್ಯಾಂಕ್. ಸದ್ಯಕ್ಕೆ ಭಾರತ ಕೂಡ 4th ರ್ಯಾಂಕ್. ಆದ್ರೆ ಇಡೀ ವಿಶ್ವದ ಬಿಗ್ಗೆಸ್ಟ್ ಎಕಾನಮಿ ಯಾವುದು ಅನ್ನೋ ಪಟ್ಟಿಯಲ್ಲಿ, ಇಡೀ ವಿಶ್ವದ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ 4ನೇ ರ್ಯಾಂಕ್. ವ್ಯತ್ಯಾಸ ಬಹಳ 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 ಸ್ಪಷ್ಟವಿದೆ. ಬಹುಶಃ ಪಾಕಿಸ್ತಾನ ಎಷ್ಟು ಸಾಲ ಮಾಡಿಕೊಂಡಿದೆ ಅಂತಂದ್ರೆ, ಇಡೀ ಪಾಕಿಸ್ತಾನವನ್ನ ಸ್ಕ್ವೇರ್ ಫುಟ್ ಲೆಕ್ಕದಲ್ಲಿ ಮಾರಿದ್ರೂ ಕೂಡ ಸಾಲ ತೀರಿಸೋಕೆ ಸಾಧ್ಯ ಇಲ್ಲ. ಬನ್ನಿ, ನಿವೃತ್ತ ವಾಯುಸೇನಾಧಿಕಾರಿ ಮೋಹನ್ ಚಿತಾಲೆ ಅವರು ನಮ್ಮೊಂದಿಗೆ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ಮೋಹನ್ ಸರ್, ಈಗ ಭಾರತದ ಮುಂದಿನ ಟಾರ್ಗೆಟ್ ಅಥವಾ ಮುಂದಿನ ಸ್ಟ್ರಾಟಜಿ ಅಥವಾ ಮುಂದಿನ ನಡೆ ಏನಾಗಿರುತ್ತೆ? ಯಾಕೆ ಅಂತಂದ್ರೆ ಇದು ಆಯಾರಾಮ್ ಗಯಾರಾಮ್ ಮಾರ್ದಿಯಾರಾಮ್ ಹಂಗಾಗಬಾರದು. ಪಾಕಿಸ್ತಾನ ಇನ್ನು ಮುಂದೆ ಹೇಗೆ ಈ 80ರ ದಶಕದಲ್ಲಿ ಬೆಂಗಳೂರಿನಲ್ಲಿ ರೌಡಿಗಳ ಹುಟ್ಟಡಗಿಸೋದಕ್ಕೆ ಒಂದು ಎನ್ಕೌಂಟರ್ ಮಾಡಲಾಯಿತು, ಅಲ್ಲಿಂದ ಒಂದು 50 ವರ್ಷದ ತನಕ ಆ ಪ್ರಾಬ್ಲಮ್ ಇರಲಿಲ್ಲ. ನಮಗೇನಪ್ಪಾ ಅಂತಂದ್ರೆ 50 ವರ್ಷಗಳ ತನಕ ಆ
ಯಾವಾಗ 2025ರಲ್ಲಿ ಒಂದು ಯುದ್ಧ ಆಯಿತು, ಅಪಾಹಿಜ ಆಯಿತು ಅಂತ. ಪಾಕಿಸ್ತಾನ ಅಪಾಹಿಜ ಆಯಿತು. ಈಗ ಅವರಿಗೆ ಗನ್ನೆತ್ತೋಕ್ಕೂ ಕೈ ಇಲ್ಲ, ಓಡಾಡೋಕ್ಕೆ ಕಾಲಿಲ್ಲ, ಒಂದು ನಿಷ್ಕ್ರಿಯ. ಮತ್ತೆ ಭಿಕ್ಷಾಟನೆಗೆ ಇಳಿದಿದೆ ಪಾಕಿಸ್ತಾನ. ಇವತ್ತು 11,000 ಕೋಟಿಗಾಗಿ ಬೇಡಿಕೆ ಇಟ್ಟಿತ್ತು. ಈಗ ಭಾರತದೊಂದಿಗೆ ಯುದ್ಧದಿಂದ ಭಾರಿ ನಷ್ಟ ಉಂಟಾಗಿದೆ. ಇದ್ದಂತ ಶಸ್ತ್ರಾಸ್ತ್ರಗಳನ್ನೆಲ್ಲ ಉಕ್ರೇನ್ಗೆ ಮಾರಿ ಗುಜರಿ ರೀತಿಯಲ್ಲಿ ದುಡ್ಡು ಮಾಡಿಕೊಂಡಿದೆ. ಅದೆಲ್ಲ ಮುಗ್ದಿದೆ. ಪಾತಾಳಕ್ಕೆ ಕುಸಿದ ಪಾಕಿಸ್ತಾನದ ಷೇರು ಮಾರುಕಟ್ಟೆ. ಉದ್ವಿಗ್ನ ಸ್ಥಿತಿ ಸರಿಪಡಿಸಲು ಪಾಕ್ ಮೊರೆ ಹೋಗ್ತಾ ಇದೆ. ವಿವಿಧ ದೇಶಗಳಿಗೆ ಮೊರೆ ಹೋದ ಪಾಕಿಸ್ತಾನ. ಚೀನಾವಂತೂ ಸದ್ಯಕ್ಕೆ ಹೆಚ್ಚಿನ ದುಡ್ಡು ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಚೀನಾದ ಮರ್ಯಾದೆ ಮುರಾಬಟ್ಟೆಯಾಗಿದೆ. ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ ಡಕೋಟಾ ಅನ್ನೋದು ಜಗಜ್ಜಾಹೀರಾಗಿದೆ. ಅದುವೇ ಚೀನಾಗೆ ದೊಡ್ಡ ಮಟ್ಟದಲ್ಲಿ, ಚೀನಾ ಕೂಡ ಒಂದು 40 ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುತ್ತೆ. ಈಗ ಅಲ್ಲಿಂದ ಡಿಮಾಂಡ್ ಕಡಿಮೆ ಆಗುತ್ತೆ. ಆ ಲೆಕ್ಕದಲ್ಲಿ ನೋಡಿದ್ರೆ S-400ಗೆ ವಿಶ್ವದಾದ್ಯಂತ ಡಿಮಾಂಡ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇವತ್ತು S-400 ಮತ್ತು ರಫೇಲ್ ಇವೆರಡನ್ನು ಕೂಡ ಭಾರತದ ಸೈನ್ಯಕ್ಕೆ ಸೇರಿಸಿರುವಂತದ್ದು. ಮತ್ತು ಡ್ರೋನ್, ರಷ್ಯಾ ನಿರ್ಮಿತ S-400 ಮತ್ತು ಭಾರತ ಮತ್ತು ಇಸ್ರೇಲ್ ನಿರ್ಮಿತ ಡ್ರೋನ್, ಆಮೇಲೆ ಫ್ರಾನ್ಸ್ ರಫೇಲ್, ಇದೆಲ್ಲವೂ ಕೂಡ ಭಾರತಕ್ಕೆ ಅತಿ ದೊಡ್ಡ ಶಕ್ತಿಯನ್ನ ನೀಡಿದೆ, ಬಲವಾದ ಬಲವನ್ನು ನೀಡಿದೆ. ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಪೂಂಚ್ಗಳ ಕಡೆಗಳಲ್ಲಿ ಮಾಡಿತ್ತು. ಒಂದು ತರಚು ಗಾಯಗಳ ರೀತಿಯಲ್ಲಿ ದೊಡ್ಡ ಯುದ್ಧಗಳಾದಾಗ ಆ ಲೆಕ್ಕದಲ್ಲಿ ನೋಡಿದ್ರೆ. ಹಾಗಾಗಿ ನಮ್ಮ ಪ್ರತೀಕಾರ ಏನಪ್ಪಾ ಅಂತಂದ್ರೆ, ಪಹಲ್ಗಾಮಲ್ಲಿ 26 ಜನ ಮತ್ತು ಪೂಂಚ್ನಲ್ಲಿ 14 ಮಂದಿ ಮೃತಪಟ್ಟಿದ್ದಾರೆ. ಒಟ್ಟು 40 ಮಂದಿ. ಈಗಾಗಲೇ 106 ಭಯೋತ್ಪಾದಕರ ತಲೆಯನ್ನು ಚೆಂಡಾಡಲಾಗಿದೆ. ಅಜದ್ ಮಸೂರ್ ಸಹೋದರ ರೌಫ್ನ ತಲೆಯನ್ನು ಚೆಂಡಾಡಲಾಗಿದೆ. ಆತ ನಮಗೆ ಬೇಕಾಗಿದ್ದಂತ ಮೋಸ್ಟ್ ವಾಂಟೆಡ್ ಆಗಿದ್ದ ಮತ್ತು ಆತ ಜೈಷೆ ಮೊಹಮ್ಮದ್ ಕಮಾಂಡರ್ ಕೂಡ ಆಗಿದ್ದ. ಬಹುತೇಕ ಭಯೋತ್ಪಾದಕರ ಅಟ್ಟಹಾಸ. ಈ ಭಯೋತ್ಪಾದಕರಿಗೂ ಟೆರರಿಸ್ಟ್ಗಳಿಗೂ ಪಾಕಿಸ್ತಾನದ ಸೈನ್ಯಕ್ಕೂ ಯಾವ ರೀತಿಯ ಸಂಬಂಧ ಇದೆ ಅನ್ನೋದನ್ನ ನಾವು ಪದೇ ಪದೇ ನೋಡಿದ್ವಿ. ಮೊನ್ನೆ ಪಹಲ್ಗಾಮಲ್ಲೂ ಕೂಡ 4 ಜನ ಟೆರರಿಸ್ಟ್ಗಳ ಮುಂದೆ ಏನು ಅಟ್ಯಾಕ್ ಮಾಡಿದ್ರು, ಅವರು ಕೂಡ ಸೈನಿಕರೇ, ಪಾಕಿಸ್ತಾನಿ ಸೈನಿಕರೇ ಅನ್ನುವಂತ ಒಂದು ಸ್ಫೋಟಕ ಹೇಳಿಕೆಯನ್ನ ಸೇನಾಧಿಕಾರಿಯೊಬ್ಬರು ನೀಡ್ತಾ ಇದ್ರು. ಅಂದ್ರೆ ನೋಡಿ, ಸೈನ್ಯ ಅಟ್ಯಾಕ್ ಮಾಡ್ತು ಅಂತ ಹೇಳಕ್ ಬರಲ್ಲ. ಅಲ್ಲಿಯ ಜಮ್ಮು ಕಾಶ್ಮೀರದ